ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಚಿಕ್ಕಪೇಟೆಗೆ ಬಂದಿದ್ವಿ. ಅಲ್ಲಿ ಏನೇನ್ ತಗೊಂಡ್ವಿ, ಯಾವ ಅಂಗಡಿಲಿ ಏನೇನ್ ಚೆನ್ನಾಗಿ ಸಿಗತ್ತೆ ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ಯಾರ್ಯಾರು ಪಾನಿಪುರಿ ಲವರ್ಸ್ ಇದ್ದೀರಾ ಅವ್ರ ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲಿ ಒಂದ್ ಕಡೆ ಪಾನಿಪುರಿ ಚೆನ್ನಾಗಿ ಸಿಗುತ್ತೆ, ಅದೆಲ್ಲಿ ಅಂತ ಹೇಳ್ತೀನಿ. ನಾನು ಫಸ್ಟು ಮನೆಯಿಂದ ಹೊರಟು ಮೆಟ್ರೋಗೆ ಬಂದೆ. ಮೆಟ್ರೋದಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಚೇಂಜ್ ಮಾಡಿ ಚಿಕ್ಕಪೇಟೆಗೆ ಬರಬೇಕು. ನಾನು ಮತ್ತೆ ನನ್ನ ಫ್ರೆಂಡ್ ಹೊರಟಿದ್ವಿ. ನನ್ನ ಫ್ರೆಂಡು ಮೆಜೆಸ್ಟಿಕ್ ಹತ್ರ ಬಂದ್ಲು. ಮೆಟ್ರೋದಲ್ಲೆಲ್ಲ ವಿಡಿಯೋ ಅಲಾವ್ ಇರಲ್ಲ, ಹಾಗಾಗಿ ನಾನು ಅಲ್ಲಿದೆಲ್ಲ ವಿಡಿಯೋ ಮಾಡಲೇ ಇಲ್ಲ. ವಿಡಿಯೋ ಆಫ್ ಮಾಡಿ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಬಂದ ತಕ್ಷಣ ಫಸ್ಟ್ ಒಂದು ಅಂಗಡಿಲಿ ನಮಗೆ ಜೇಷ್ಠ ಮದ ಬೇಕಿತ್ತು, ಅದನ್ನ ಕೇಳೋಣ ಅಂತ ಹೋದ್ವಿ. ಡ್ರೈ ಫ್ರೂಟ್ಸ್ ಅಂಗಡಿಲಿ. ಅದು ನಮ್ಮ ಅಂಗಡಿಲಿ ಸಿಗಲ್ಲ ಮೇಡಮ್, ಇದು ಬೇರೆ ಒಂದು ಖರ್ಜೂರ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಂದ್ರು. ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ಅಂತ ಅದೊಂದು 1/4 kg ತಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಬೇಗನೆ ಬರೋಣ ಅಂತ ಬೇಗ ಬಂದಿದ್ವಿ. ಇನ್ನೂ ಒಂದೊಂದು ಅಂಗಡಿ ಎಲ್ಲ ತೆಗ್ದೇ ಇರ್ಲಿಲ್ಲ. ನಾವು ಒಂದು 10:30 ಅಷ್ಟೊತ್ತಿಗೆ ಅಲ್ಲಿದ್ವಿ. 10 ಗಂಟೆ 10:30 ಅಷ್ಟೊತ್ತಿಗೆ ಅಲ್ಲಿದ್ವಿ. ಹಾಗೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಇದು ಮದ್ವೆ ಮನೆಯಲ್ಲೆಲ್ಲ ಗಿಫ್ಟ್ ಕೊಡ್ತಾರೆ ನೋಡಿ ಹೆಣ್ಣಿನ ಕಡೆಯವರು. ಅದೆಲ್ಲ ಗೊಂಬೆ ಎಲ್ಲ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ರು, ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಆ ತರದ್ದೆಲ್ಲ ವೆರೈಟಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ರೋಡ್ ಸೈಡ್ ಅಲ್ಲೂ ಎಲ್ಲಾ ಅಂಗಡಿಗಳು ಇರುತ್ತೆ. ಆಮೇಲೆ ಒಳಗಡೆ ಸಂದಿಲೂ ತುಂಬಾ ಚೆನ್ನಾಗಿರೋ ಅಂಗಡಿ ಇರುತ್ತೆ. ಆಮೇಲೆ ಒಳ್ಳೊಳ್ಳೆ ಗಿಫ್ಟ್ ಅಂಗಡಿಗಳು, ರಿಟರ್ನ್ ಗಿಫ್ಟ್, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನು ಸಿಗಲ್ಲ ಅಂತೆಲ್ಲ, ಎಲ್ಲಾ ಸಿಗುತ್ತೆ. ಮನೆಗೆ ಬೇಕಾಗಿರೋದು, ಆಮೇಲೆ ಎಲ್ಲ ಆಲ್ ರೌಂಡರ್ ಅಂತ ಅನ್ಬೋದು. ಚಿಕ್ಕಪೇಟೆ ಅಂದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಆಮೇಲೆ ತುಂಬಾ ಹುಡುಕ್ಬೇಕು, ಒಂದ್ ಕಡೆ ಇರೋ ರೇಟು ಇನ್ನೊಂದ್ ಕಡೆ ಇರಲ್ಲ. ನೋಡ್ತಾ ನೋಡ್ತಾ ನಿಮ್ಗೆ ಒಂದ್ 2-3 ಸರಿ ಬಂದಾಗ ಗೊತ್ತಾಗುತ್ತೆ. ನಮ್ಗೆ ಮೇನ್ ಕೆಲಸ ಇರೋದು ಇಲ್ಲಿ ರಾಜ ಮಾರ್ಕೆಟ್ ಅಲ್ಲಿ. ರಾಜ ಮಾರ್ಕೆಟ್ ಅಲ್ಲಿ ಸ್ಟ್ರೇಟ್ ಒಳಗಡೆ ಹೋದ್ರೆ ಫಸ್ಟ್ ರೈಟ್ ಅಲ್ಲಿ ಬೀಡ್ಸ್ ಅಂಗಡಿ ಸಿಗುತ್ತೆ. ನಾವು ಫಸ್ಟ್ ಒಂದ್ಸರಿ ಬಂದಾಗ ಇಲ್ಲಿ ಬೀಡ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಅದಕ್ಕೆ $1 ತಗೊಂಡು ಆಮೇಲೆ ಅದನ್ನ ಸರ ಅಲ್ಲೇ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ಇನ್ನೂ ಒಂದ್ 3-4 ಕೆಲಸ ಇದೆ, ಅದು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇಲ್ಲೇ ನೋಡಿ, ಫಸ್ಟ್ ರೈಟ್ ಅಲ್ಲಿ ಹೋದ್ವಿ. ಹೋದ ತಕ್ಷಣ ಇಲ್ಲಿ ಒಂದು ಹುಡುಗ ಸರ ಕಟ್ತಾ ಇದ್ದ. ತುಂಬಾ ಚೆನ್ನಾಗಿ ಅನಿಸ್ತು. ಅದನ್ನ ನೋಡೋಣ ಅಂತ ಹತ್ರ ಹೋದೆ. ಅವ್ನು ಹೇಳ್ದ, ಮೇಡಮ್ ನಮ್ದೇ ಇಲ್ಲಿ ಮೇಲ್ಗಡೆ ಅಂಗಡಿ ಹೊಸದು ಓಪನಿಂಗ್ ಆಗಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನೋಡಿ, ಇನ್ನೂ ವೆರೈಟಿ ಚೆನ್ನಾಗಿದೆ ಅಂತ. ಅಲ್ಲಿ ಹೋಗೋಣ ಅಂತ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅವನ ಪಕ್ಕನೂ ಸ್ವಲ್ಪ ಸರ ಎಲ್ಲ ಇಟ್ಟಿದ್ದ, ಅದ್ರಲ್ಲಿ ಡಾಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅದು ಮುತ್ತು ನೋಡಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇತ್ತು. ಅಲ್ಲಿ ಭವಾನಿ ಫ್ಯಾನ್ಸಿ ಸ್ಟೋರ್ ಅಂತ, ಅಲ್ಲಿ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇವ್ರ ಅಂಗಡಿಲಿ ಬರೀ ಸಿಲ್ವರ್ ಐಟಮ್ ನ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರ್ತಾರಂತೆ. ಅವ್ರು ಹೇಳಿದ್ದು ಅದು ಹೊಸ ಅಂಗಡಿ ಆಗಿದೆ ಮೇಡಮ್, ಇನ್ನೂ ಸಾಮಾನೆಲ್ಲ ಜಾಸ್ತಿ ಬಂದಿಲ್ಲ, ಇನ್ನು ಸ್ಟಾಕ್ ಎಲ್ಲ ಬರಬೇಕು, ಇನ್ನೊಂದು 15 ದಿನ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಾವ್ ಅಲ್ಲಿ ಸ್ವಲ್ಪ ಇರೋದ್ರಲ್ಲೇ ನೋಡಿದ್ವಿ, ಯಾವ್ದು ನಮ್ಗೆ ಲೈಕ್ ಆಗ್ಲಿಲ್ಲ, ಹಾಗಾಗಿ ಅಲ್ಲಿಂದ ವಾಪಸ್ ಬಂದ್ವಿ. ಇದು ನೋಡಿ, ಇವೆಲ್ಲ ಬೆಳ್ಳಿದಂತೆ, ಬೆಳ್ಳಿಗೆ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರ್ತಾರಂತೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಇಲ್ಲಿ ಬಸವರಾಜ್ ಮಾರ್ಕೆಟ್ ಅಂತ ಇದೆ. ಇಲ್ಲಿ ಬರೀ ಬಟ್ಟೆಗಳು ಸಿಗುತ್ತೆ. ಬಟ್ಟೆ ಅಂದ್ರೆ ನೀವೇನಾದ್ರೂ ಲೆಹೆಂಗಾ ಹೊಲಿಸ್ಕೊಳ್ಳೋದಾಗ್ಲಿ, ಅಥವಾ ಲೆಹೆಂಗಾಗ್ ಏನಾದ್ರು ಬಟ್ಟೆ ಬೇಕಂದ್ರೆ, ಮಿಕ್ಸ್ ಅಂಡ್ ಮ್ಯಾಚು, ಸ್ಯಾರಿ ತಗೋಬೇಕಂದ್ರೆ, ಸ್ಯಾರಿ ಅಂದ್ರೆ ಒಂದು ಫುಲ್ ದೊಡ್ಡ ಪನ್ನ ಬಟ್ಟೆ ಇರುತ್ತೆ. ಸ್ಯಾರಿ ಪನ್ನ ಬಟ್ಟೆನೆ ತುಂಬಾ ದೊಡ್ಡದಾಗಿರುತ್ತೆ, ಅದ್ರಲ್ಲಿ ನಿಮ್ಗೆ ಕಟ್ ಮಾಡಿ ಕೊಡ್ತಾರೆ. ಆ ತರ ಎಲ್ಲ ಸಿಗುತ್ತೆ. ಅದಕ್ಕೆ ಬ್ಲೌಸ್ ಬಟ್ಟೆ, ಆಮೇಲೆ ಲೇಸು, ಯಾವ ವೆರೈಟಿ ಲೇಸ್ ಬೇಕಂತೀರಾ ಅದೆಲ್ಲ ಸಿಗುತ್ತೆ. ಏನಾದ್ರೂ ನೀವು ಲೆಹಂಗಾ ಎಲ್ಲ ಹೊಲಿಸ್ಕೊತೀನಿ, ನಿಮ್ಗೆ ಕಲರ್ಸ್ ಎಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರನ್ನೇ ಕೇಳಿದ್ರೆ ಅಂಗಡಿಯವರೇ ನಿಮ್ಗೆ ಮಿಕ್ಸ್ ಅಂಡ್ ಮ್ಯಾಚು, ಆಮೇಲೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಈ ಬಟ್ಟೆ ಸಿಗಲ್ಲ ಅಂತ ಅನ್ನಂಗಿಲ್ಲ, ಎಲ್ಲಾ ಬಟ್ಟೆನೂ ಸಿಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಬಟ್ಟೆ ಬೇಕು ಅಂದ್ರೆ ಅದೇ ತರ ಬಟ್ಟೆ ಹುಡ್ಕೊಂಡು ಹೋದ್ರು ಅವ್ರಿಗೆ ತೋರಿಸಿದ್ರೆ ಅದನ್ನ ತೆಗ್ಕೊಡ್ತಾರೆ. ಆಮೇಲೆ ಅಲ್ಲಿ ಸಿಗುತ್ತೆ. ನಾನು 1-2 ಸರಿ ಬಂದಾಗ ನನ್ನ ಮಗಳಿಗೆ ಇಲ್ಲಿಂದಾನೇ ಬಟ್ಟೆ ತಗೊಂಡು ಹೋಗಿ ನಾನೇ ಸ್ಟಿಚ್ ಮಾಡಿದ್ದೀನಿ. ಅದು ಇನ್ನೊಂದ್ಸರಿ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ತರ ಸ್ಟಿಚ್ ಮಾಡಿದ್ದೀನಿ ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಬ್ಲೌಸ್ ಪೀಸಿನ ಬಟ್ಟೆ ತಗೊಂಡೋಗಿದ್ದೆ, ಅದೇ ಬೇಕು ಅಂತ ಬಂದೆ. ಅದು ಖಾಲಿ ಆಗಿದೆ ಮೇಡಮ್ ಅಂತ ಹೇಳ್ತಾ ಇದ್ರು. ಅದು ನೆಕ್ಸ್ಟ್ ಇನ್ನೊಂದು 15 ದಿನ ಬಿಟ್ಟು ಬನ್ನಿ, ನೋಡೋಣ ಸಿಗುತ್ತೆ ಅಂತ. ನೀವೇ ಮನೆಯಲ್ಲಿ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ತೀನಿ ಅಥವಾ ನಂಗೆ ಸ್ಟಿಚಿಂಗ್ ಬರುತ್ತೆ ಅನ್ನೋರಿಗೆ ಈ ತರ ಎಲ್ಲ ತಗೊಂಡು ಸ್ಟಿಚ್ ಮಾಡೋರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಇಲ್ಲಿ ಬಟ್ಟೆ ತಗೊಂಡೋಗಿ ಬೋಟಿಕ್ ಅವ್ರ ಹತ್ರ ಕೊಡ್ತೀನಿ ಅಂದ್ರೆ ಸ್ವಲ್ಪ ನಿಮ್ಗೆ ಕಾಸ್ಟ್ಲಿ ಆಗುತ್ತೆ. ಸ್ಟಿಚಿಂಗ್ದೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ.
ಮನೇಲೆ ಸ್ಟಿಚ್ ಮಾಡ್ಕೋತೀನಿ ಅಂದವ್ರಿಗೆ ಇದು ಒಳ್ಳೆ ಆಪ್ಷನಲ್. ನಾನು ಇವ್ರ ಹತ್ರನೇ ಒಂದು ಬ್ಲೌಸ್ ಪೀಸ್ ಬಟ್ಟೆನ ತಗೊಂಡೋಗಿದ್ದೆ. ಅವ್ರು ತೋರಿಸ್ತಾ ಇದ್ರು ಲಾಸ್ಟ್ ಟೈಮ್ ತಗೊಂಡಿರೋ ತರಾನೇ ಇದೆ ನೋಡಿ ಮೇಡಮ್ ಇದು ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಿದ್ರೆ ಆಯ್ತು ಅಂತ ಮತ್ತೆ ವಾಪಸ್ ಬಂದ್ವಿ. ನಮಗೆ ಮೇನ್ ಕೆಲಸ ಇರೋದು ಇಲ್ಲೇ ನೋಡಿ, ಕುನಾಲ್ ಬೀಡ್ಸ್ ರೂಮ್ ಅಂತ. ಇದು ತುಂಬಾ ರಶ್ ಇರುತ್ತೆ ಅಂಗಡಿ. ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಬೀಡ್ಸ್ ತಗೊಂಡು ಹೋಗಿದ್ವಿ. ಅದಕ್ಕೇನೆ $1 ತಗೊಂಡು ಇಲ್ಲೇ ಅದನ್ನ ಸರ ಕಟ್ಟಿಸ್ಕೊಂಡು ಹೋಗೋಣ ಅಥವಾ ಸರ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬಾ ರಶ್ ಇರುತ್ತೆ ಅಂಗಡಿ ಮಾತ್ರ. ಒಳಗಡೆ ಕಾಲಿಡಕ್ಕೂ ಜಾಗ ಇರಲ್ಲ. ಮೊದ್ಲೇ ಚಿಕ್ಕದಾಗಿರುತ್ತೆ ಚಿಕ್ಕಪೇಟೆಗಳಲ್ಲಿ ಅಂಗಡಿ ಎಲ್ಲ. ನೋಡಿ ಎಷ್ಟು ವೆರೈಟಿ ಅಂದ್ರೆ ಅಷ್ಟು ವೆರೈಟಿ. ಆಮೇಲೆ ಕಲರ್ಸ್ ಅನ್ನು ತುಂಬಾ ಚೆನ್ನಾಗಿರುತ್ತೆ ಬೀಡ್ಸ್ ಎಲ್ಲ. ಬೀಡ್ಸ್ ತಗೊಂಡು ನೀವು ಮನೇಲೇನೆ ನಿಮ್ಗೆ ಕಟ್ಟಕ್ ಬರುತ್ತೆ ಅಂದ್ರೆ ನೀವೇನೆ ಕಟ್ಕೋಬಹುದು ಸರ ಎಲ್ಲ. ಇಲ್ಲ ಇಲ್ಲಿ ಕಟ್ಟಿಸ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲೇ ಕಟ್ಟಿಸ್ಕೊಂಡು ಹೋಗ್ಬೋದು. ಆಮೇಲೆ ಸರ ಏನಾದ್ರು ನೀವು ಮನೇಲಿ ಕಟ್ತೀನಿ ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅವರೇ ಕೊಡ್ತಾರೆ. ದಾರ ಆಗ್ಲಿ, ಅದಕ್ಕೆ ಹಿಂದ್ಗಡೆ ನೀವು ಹುಕ್ ಹಾಕ್ತೀರಾ ಅಥವಾ ಏನಾದ್ರೂ ಬೇರೆ ಗೊಂಡೆ ಅಂತೀವಲ್ಲ ಅದ್ ಹಾಕ್ತೀನಿ. ಏನ್ ಹಾಕ್ತಿರೋ ಅದೆಲ್ಲ ಇಲ್ಲೇ ಸಿಗುತ್ತೆ. ನಾನು ಹಾಗೆ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಹತ್ರನೇ ಈ ಬೀಡ್ಸ್ ತಗೊಂಡಿದ್ವಿ, ಇದಕ್ಕೆ ನಮ್ಗೊಂದು $1 ಬೇಕಾಗಿತ್ತು ಅಂತ. ಇಲ್ಲಿದೆ ನೋಡಿ ಮೇಡಮ್, ನಿಮ್ಗೆ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡಿ ಅಂತ. ಸಿಂಗಲ್ ಅಂದ್ರೆ ಸಿಂಗಲ್ ತಗೊಳ್ಳಿ, ಇಲ್ಲಾಂದ್ರೆ ಡಬಲ್ ಅಂದ್ರೆ ಡಬಲ್ ಇರುತ್ತೆ, ಯಾವ್ದು ಬೇಕೋ ಅದು ತಗೊಳ್ಳಿ ಅಂತ ತೋರಿಸ್ತಾ ಇದ್ರು. ನಾವು ತುಂಬಾ ಹೊತ್ತು ನೋಡಿದ್ವಿ, ನಮಗ್ ಬೇಕಾಗಿರೋ ತರ ಸಿಗ್ಲೇ ಇಲ್ಲ. ಅಲ್ಲಿ ಆಚೆ ಒಂದಿತ್ತು, ಅದನ್ನ ನೋಡಿದ್ವಿ, ಅದೇ ತರ ಬೇಕು ಅಂತ ಹೇಳ್ತಾ ಇದ್ವಿ. ಅದು ಶಾರ್ಟ್ ಔಟ್ ಆಗಿದೆ ಮೇಡಮ್, ಅದು ಖಾಲಿ ಆಯ್ತು, ಈಗ ಜಸ್ಟ್ ಖಾಲಿ ಆಯ್ತು ಅಂತಂದ್ರು. ಆಮೇಲೆ ಬೇರೆ ಶಾಪ್ ಅಲ್ಲಿ ಇದೆ ಏನೋ ಅಂತ ಅವರು ತರಿಸ್ತೀನಿ ಅಂತ ಎಷ್ಟೋ ತನ ವೇಟ್ ಮಾಡಿಸಿದ್ರು, ಆದ್ರೂ ಸಿಗ್ಲೇ ಇಲ್ಲ ಅದು. ಹಾಗಾಗಿ ನಾವು ಬೇರೆ ಒಂದ್ ಸೆಲೆಕ್ಟ್ ಮಾಡಿದ್ವಿ, ಆಮೇಲೆ ತೋರಿಸ್ತೀನಿ ಅದು ಯಾವ್ದು ಅಂತ. ಈ ತರ ಎಲ್ಲ ಇದಿರುತ್ತೆ, ಡಾಲರ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದ್ ನೋಡ್ಕೊಳ್ಳಿ ಅಂತ ಅಂದ್ರು. ನಾನು ಹಾಗೆ ಒಂದು ಆಚೆ ಒಂದು ನಮ್ಗೆ ಇಷ್ಟ ಆಗಿತ್ತು, ಅದನ್ನ ನೋಡೋಣ, ಅದನ್ನ ತಗೊಂಡ್ಬರ್ತೀನಿ ಅಂತ ಆಚೆ ಹೋಗ್ತಾ ಇದ್ದೆ. ಅವಾಗ ಈ ಸರದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದೆ ನೋಡಿ. ಇದು ನಮ್ ಸೈಡ್ದು ಬೋರ್ಮಾಳ ಅಂತ. ಈಗಿರೋದು ಇದೇ ಟ್ರೆಂಡು, ಇದೇ ಫ್ಯಾಷನ್ ಆಗಿದೆ. ಇದು ಹಳೆ ಕಾಲದ್ದು. ಆಮೇಲೆ ನಿಮ್ಗೆ ಬೇಕಂದ್ರೆ ಬರೀ ಬೀಡ್ಸ್ ತಗೋಬಹುದು, ಇಲ್ಲ ಅಂದ್ರೆ ಈ ತರ ರೆಡಿಮೇಡ್ ತರಾನು ಇರುತ್ತೆ, ಇದನ್ನೇನೆ ತಗೊಂಡ್ ಹೋಗ್ಬೋದು. ಅಲ್ಲಿ ಎಲ್ಲಾ ತರಾನು ಇರುತ್ತೆ, ರೆಡಿಮೇಡು ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾನು. ಗೋಲ್ಡ್ ಕಿಂತಲೂ ತುಂಬಾ ಚೆನ್ನಾಗಿದೆ. ವೆರೈಟಿ ಮಾತ್ರ ತುಂಬಾ ವೆರೈಟಿ ಇದೆ ಇವ್ರ ಹತ್ರ. ನಾನು ಆಚೆ ಒಂದ್ ಚೆನ್ನಾಗಿದೆ ಡಾಲರು ಅಂತ ಅನ್ನಲ್ಲ, ಇದೆ ಅದು ಸರ. ಅದನ್ನ ಹೋಗಿ ಅವ್ರಿಗೆ ತೋರಿಸಿದೆ, ಮೇಡಮ್ ಅದು ಖಾಲಿ ಆಯ್ತು ಅಂತಂದ್ರು. ಆಮೇಲೆ ತಗೊಂಡ್ರೆ ಅದು 2 ತಗೋಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ 2 ಬೇಡ, ಒಂದೇ ಬೇಕು ಅಂತ ನಾವು ಕೊನೆಗೆ ಒಂದು ಇಷ್ಟಪಟ್ವಿ. ಇದು ಚಿಕ್ಕದೊಂದು $1 ಇಷ್ಟ ಆಯ್ತು. ಇದು ಹೇಗ್ ಕಾಣಿಸುತ್ತೋ ಆಮೇಲೆ ಅಂತ ಅನ್ಕೊಂಡ್ವಿ, ಆದ್ರೆ ಆ ಸರ ರೆಡಿ ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಅದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸರ ಯಾವ ತರ ರೆಡಿ ಆಯ್ತು ಅಂತ. ಈಗ ಇದನ್ನ ಸರ ಇಲ್ಲೇ ರೆಡಿ ಮಾಡಕ್ ಕೊಡೋಣ ಅಂತ ಕೆಳಗಡೆ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಒಂದು ರೂಮ್ ಇದೆ. ಆಮೇಲೆ ಮೇಲ್ಗಡೆನೂ ಇರುತ್ತೆ, ಆಚೆನೂ ಕೂತಿರ್ತಾರೆ. ಯಾರು ಫ್ರೀ ಇರ್ತಾರೋ ಅವ್ರ ಹತ್ರ ಕಳಿಸ್ತಾರೆ. ನನ್ಗಿಲ್ಲಿ ಬೇಸ್ಮೆಂಟ್ ಅಲ್ಲಿ ಹೋಗಿ ಮೇಡಮ್, ಅಲ್ಲಿ ಸ್ವಲ್ಪ ಫ್ರೀ ಇದೆ, ಅವ್ರು ಬೇಗ ಮಾಡ್ಕೊಡ್ತಾರೆ ಅಂದ್ರು. ನಾನು ಅಲ್ಲಿ ಕೆಳಗೆ ಹೋಗ್ತಾ ಇದ್ರೆ ಅಲ್ಲಿ ಒಂದು ಗುಹೆದಲ್ಲಿ ಹೋಗ್ತಾ ಇದೀವೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅಲ್ಲಿ ಒಳಗಡೆ ಹೋದ್ರೆ ಆ ಮೇಲ್ಗಡೆ ಸೀಲಿಂಗು ನನ್ನ ತಲೆಗೆ ತಾಗ್ತಾ ಇತ್ತು. ಅಂದ್ರೆ ಅಷ್ಟೇ ಹೈಟ್ ಇದೆ, ನನ್ನಷ್ಟೇನೆ ಹೈಟ್ ಇತ್ತದು. ನೋಡಿ ಒಳಗಡೆ ಬಂದ ತಕ್ಷಣ ನಾನು ಎದ್ ನಿಂತ್ರೆ ನೋಡಿ ತಲೆಗೆ ತಾಗ್ಬಿಡ್ತು. ಅಲ್ಲಿ ಗಾಳಿನೂ ಬರ್ತಾ ಇಲ್ಲ, ಫ್ಯಾನ್ ಹಾಕೊಂಡು ಅವ್ರು ಹಂಗೆ ಕೂತ್ಕೊಂಡು ಅದೆಲ್ಲ ಸರ ರೆಡಿ ಮಾಡ್ತಾ ಇದ್ರು. ಅವ್ರಿಗೆ ಹೇಳ್ದೆ ನಾನು ಈ ತರ ರೆಡಿ ಮಾಡಿಕೊಡಿ ಅಂತ, ಒಂದ್ ಸೈಡ್ ಮಾತ್ರ ಹಾಕ್ಬೇಕು ಅಂತ. ಅವರು ಒಂದ್ ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಮೇಡಮ್, ನೀವೇನಾದ್ರೂ ಬೇರೆ ಕೆಲಸ ಇದ್ರೆ ಮುಗಿಸ್ಕೊಂಡ್ ಬನ್ನಿ, ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಅಂದ್ರು. ಆಯ್ತು ಅಂತ ಅದನ್ನೆಲ್ಲ ರೆಡಿ ಮಾಡಕ್ ಕೊಟ್ಟು ನಾವು ಬೇರೆ ಕಡೆ ನಮ್ಗೆ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ ಬರೋಣ ಅಂತ ಹೊರಟ್ವಿ. ಫಸ್ಟೇ ಬರ್ಬೇಕಾದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ. ನಾವು ಫಸ್ಟ್ ಬಂದು ಈ ಅಂಗಡಿಗೆ ಬಂದು ಡಾಲರ್ನ ಚಾಯ್ಸ್ ಮಾಡಿ ಫಸ್ಟ್ ಅದನ್ನ ರೆಡಿ ಮಾಡಕ್ ಕೊಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಅಲ್ಲೇ ಬೀಡ್ಸ್ ಪಕ್ಕನೇ ಒಂದು ಅಂಗಡಿ ಇದೆ. ಈ ಕಿರೀಟಗಳು ಮತ್ತೆ ಲಕ್ಷ್ಮಿ ಮುಖವಾಡ, ಲಕ್ಷ್ಮಿ ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಸಾಮಾನೆಲ್ಲ ಇಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಭರತನಾಟ್ಯ ಸಾಮಾನು ತುಂಬಾ ಚೆನ್ನಾಗಿತ್ತು. ನಾವು ಬೇರೆ ಒಂದ್ ಕಡೆ ನೋಡಿದ್ವಿ, ಅಲ್ಲಿ ತುಂಬಾ ಕಾಸ್ಟ್ಲಿ ಅನಿಸ್ತು. ಈ ಅಂಗಡಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ರೇಟನ್ನು ಬಿಟ್ಟು ಕೊಟ್ರು ಅವರು. ತುಂಬಾ ಚೆನ್ನಾಗಿದೆ. ಇಲ್ಲಿ ನನ್ನ ಫ್ರೆಂಡ್ ಮಗಳಿಗೆ ಭರತನಾಟ್ಯದ್ದು ಅದೆಲ್ಲ ಸೆಟ್ ಬೇಕು ಅಂತ ತಗೋತಾ ಇದ್ಲು. ಅದೊಂದು ಸೆಟ್ ತಗೊಂಡು ಆಮೇಲೆ ಇದು ಜಡೆಬಿಲ್ಲೆ ನೋಡ್ತಾ ಇದ್ಲು.
ಈ ಜಡೆಬಿಲ್ಲೆ ಒಂದ್ ಕಡೆ ಎಲ್ಲ ಒಂದ್ 2-3 ಕಡೆ ನಾವು ಕೇಳಿದ್ವಿ, 500 400 ಹೇಳ್ತಾ ಇದ್ರು. ನಾವು ತಗೊಂಡಿರೋ ಅಂಗಡಿಲಿ ಒಂದು 300 ಅನ್ನು ಕೊಟ್ವಿ. ತುಂಬಾ ಚೆನ್ನಾಗಿದೆ, ಆಮೇಲೆ ಲೆಂತ್ ಚೆನ್ನಾಗಿದೆ. ನಾವು ಒಂದ್ಸ ಏನಾದ್ರೂ ತಗೋಬೇಕಂದ್ರೆ ಒಂದ್ 2-3 ಅಂಗಡಿನ ಕೇಳ್ಬಿಟ್ಟು ತಗೊಂಡ್ರೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಒಂದೊಂದ್ ಅಂಗಡಿ ಕಡಿಮೆ ಇರುತ್ತೆ. ಹಾಗೆ ನೋಡಿ, ಸ್ವಲ್ಪ ರಾಜ ಮಾರ್ಕೆಟ್ ಇಂದ ಆಚೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ, ಹಾಗೆ ಸ್ಟ್ರೇಟ್ ಮುಂದೆ ಬಂದ್ರೆ ಒಂದು ಸಂತೋಷ್ ಜ್ಯೂಸ್ ಸೆಂಟರ್ ಅಂತ ಸಿಗುತ್ತೆ. ಅದ್ರ ಆಪೋಸಿಟ್ ರೈಟ್ ಸೈಡ್ ಅಲ್ಲಿ ಗ್ಯಾವ್ಲಿಯರ್ ಕಟ್ ಪೀಸ್ ಸೆಂಟರ್ ಅಂತ ಇದು. ಇಲ್ಲಿ ಯಾವ್ದಾದ್ರು ಒಂದ್ ಸೀರೆಗೆ ನಿಮ್ಗೆ ಕಲರ್ ಎಲ್ಲೂ ಸಿಗ್ತಾ ಇಲ್ಲ ಬ್ಲೌಸ್ ಪೀಸ್ ಅಂತ ಅಂದವ್ರಿಗೆ ಇಲ್ಲಿ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ. ಆಮೇಲೆ ಇಲ್ಲ ಅಂದ್ರೂ ಅವರು ನೆಕ್ಸ್ಟ್ ಟೈಮ್ ಬರುವಾಗ ತರ್ಸ್ಕೊಡ್ತಾರೆ. ನೀವ್ ಹೇಳ್ಬಿಟ್ಟು ಹೋದ್ರೆ ತರ್ಸ್ಕೊಡ್ತಾರೆ. ನಾನು ತುಂಬಾ ಅಂಗಡಿಗಳನ್ನೆಲ್ಲ ಸುತ್ತಾಕಿ ಕೊನೆಗೆ ನಂಗೆ ಚಿಕ್ಕಪೇಟೆಯಲ್ಲಿ ಈ ಅಂಗಡಿ ಸಿಕ್ತು. ಈ ಅಂಗಡಿ ಸಿಕ್ಕಾಗಿಂದ ನಂದು ಹಳೆ ಸ್ಯಾರಿಗೆ ಯಾವ್ದಾದ್ರು ಬ್ಲೌಸ್ ಪೀಸ್ ಬೇಕಂದ್ರೆ ನಾನು ಸೀದಾ ಇಲ್ಲಿ ಬಂದ್ರೆ ಅವ್ರು ಕರೆಕ್ಟ್ ಮ್ಯಾಚ್ ಮಾಡಿ ಕೊಡ್ತಾರೆ. ಆಮೇಲೆ ಸಿಲ್ಕು ಸೆಮಿ ಸಿಲ್ಕ್ ಎರಡೂ ಇರುತ್ತೆ. ಆಮೇಲೆ ಕಾಟನ್ ಬೇಕಂದ್ರೂ ಕಾಟನ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಕಲರ್ ಸಿಗಂಗೆ ಇಲ್ಲ ಅಂತ ಅನ್ನಂಗಿಲ್ಲ, ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ. 99% ಅವ್ರ ಅಂಗಡಿ ಸಿಗುತ್ತೆ. ನಾನು ಹಾಗೆ ಮುಂದೆ ಬರ್ತಾ ಇದ್ದೆ, ಇಲ್ಲಿ ಬಳ್ಳುಳ್ಳಿ ನೋಡಿ ನನಗೆ ಶಾಕ್ ಆಯ್ತು. ಯಾಕಂದ್ರೆ ತುಂಬಾ ದೊಡ್ಡದಾಗಿತ್ತು. ಇದೇನಲ್ಲ ಮೇಡಮ್, ಇನ್ನೂ ದೊಡ್ಡದಾಗಿ ಬರುತ್ತೆ ಅಂದ್ರು. ಆಯ್ತು ಬಿಡಪ್ಪ ಅಂತ ಸುಮ್ಮನೆ ಬಂದೆ. ತೋರಿಸ್ತಾ ಇದೀನಿ ನೋಡಿ ಎಷ್ಟು ದೊಡ್ಡದಿದೆ. ಆಮೇಲೆ ನಾನು ನನ್ನ ಫ್ರೆಂಡ್ ಚಿಕ್ಕಪೇಟೆಗೆ ಯಾವಾಗ್ಲೂ ಬರ್ಬೇಕಾದ್ರೆ ನಾವು ನಮ್ ಲಂಚ್ ಬಾಕ್ಸ್ ನ ತಗೊಂಡೇ ಬರ್ತೀವಿ. ಯಾಕಂದ್ರೆ ಇಲ್ಲೆಲ್ಲ ಸಿಗೋದು ಬರೀ ಸಮೋಸ ಕಚೋರಿ ಇದೇ ತರ ಇರುತ್ತೆ. ಆಮೇಲೆ ಹೋಟ್ಲಿಗೆ ಹೋಗಿ ತಿನ್ಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ. ಆ ಹೋಟ್ಲಿಗೆ ಹೋದ್ರೇನೆ 1-2 ಅವರ್ಸ್ ಆಗುತ್ತೆ. ಯಾಕಂದ್ರೆ ತುಂಬಾ ರಶ್ ಇರುತ್ತೆ ಹೋಟ್ಲೆಲ್ಲ. ಆಮೇಲೆ ದೂರ ಇರುತ್ತೆ. ನಾವ್ ಒಂದ್ ಕಡೆ ಇರ್ತೀವಿ, ಹೋಟ್ಲಿಗೆ ಹೋದ್ರೇನೆ 1-2 ಅವರ್ಸ್ ಹೋಗುತ್ತೆ ಅಲ್ಲಿ. ಅದಕ್ಕೆ ನಾವು ಕೈ ತೊಳ್ಕೊಳಕ್ಕೆಲ್ಲ ಅಲ್ಲಿ ಇರಲ್ಲ ಅಂತ ವೆಟ್ ಟಿಶ್ಯೂ ಆಮೇಲೆ ನಮ್ಗೆ ಏನೇನ್ ಬೇಕೋ ಅದೆಲ್ಲ ತಗೊಂಡ್ಬಂದಿರ್ತೀವಿ. ಆಮೇಲೆ ಚಪಾತಿ ರೋಲ್ ನ ಮಾಡ್ಕೊಂಡ್ ಬಂದಿರ್ತೀವಿ. ನಾನ್ 2 ಅವಳು 2 ಚಪಾತಿ ರೋಲ್ ಮಾಡ್ಕೊಂಡ್ಬಿಟ್ಟು ಅದು ಸುಮ್ನೆ ಹೋಗ್ತಾ ಹಂಗೆ ತಿನ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾಕಂದ್ರೆ ನಾವ್ ಅಲ್ಲಿ ಏನಾದ್ರು ತಗೊಂಡ್ರು ಅದನ್ನ ತಿನ್ಕೊಂಡು ಹೋಗ್ತಾನೆ ಇರ್ತೀವಿ. ಅದ್ರ ಬದ್ಲು ನಾವು ಮನೇಲೆ ಮಾಡ್ಕೊಂಡ್ ಬರೋದು ಒಳ್ಳೇದು ಅಂತ ನಾವು ಫಸ್ಟ್ ಟೈಮ್ ಬಂದಾಗ ತುಂಬಾ ಫಜಿತಿ ಪಟ್ಟಿದ್ವಿ. ಹಸುವಾಗಿ ಎನರ್ಜಿ ಇಲ್ದಂಗಾಗಿ ತುಂಬಾ ಕಷ್ಟ ಆಗಿತ್ತು. ಅವಾಗ್ನಿಂದ ನಾವು ಮನೆಯಿಂದಾನೇ ಏನಾದ್ರು ತಗೊಂಡ್ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಇಬ್ರು ಬರ್ಬೇಕಾದ್ರೆ 2 ಬಾಕ್ಸ್ ತಗೊಂಡ್ಬರ್ತೀವಿ. ಟೈಮ್ ಆದಾಗ ತಿನ್ಕೊಂಡು ಹಂಗೆ ಸುತ್ತಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ವೀಕೆಂಡ್ ಅಲ್ಲಿ ಬಂದ್ರಂತೂ ತುಂಬಾ ರಶ್ ಇರುತ್ತೆ ಚಿಕ್ಕಪೇಟೆ. ಸ್ಯಾಟರ್ಡೆ ಸಂಡೇ ಅಂತೂ ಬರಂಗೇ ಇಲ್ಲ, ತುಂಬಾ ರಶ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ. ನಾವಿಲ್ಲಿ ಒಂದು ಬೇರೆ ಬಟ್ಟೆ ಅಂಗಡಿಗೆ ಹೋಗಿದ್ವಿ, ಅದ್ರ ಕೆಳಗಡೆನೆ ಈ ಬಟ್ಟೆ ಅಂಗಡಿ ಇತ್ತು. ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂತ ಇಲ್ಲಿ ನೋಡೋಣ ಅಂತ ಇಲ್ಲಿ ಒಳಗಡೆ ಬಂದ್ವಿ. ಬಂದ ತಕ್ಷಣನೇ ಅವ್ರ ಒಂದು ಕಾರ್ಡ್ ಸೆಟ್ ತೋರಿಸಿದ್ರು, ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಪ್ರೈಸ್ ರೀಸನೇಬಲ್ ಆಗಿದೆ. ಆಮೇಲೆ ಬಟ್ಟೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಆಮೇಲೆ ಕಾಟನ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಬಟ್ಟೆ ಎಲ್ಲ. ಇದು ನೋಡಿ ಕಾರ್ಡ್ ಸೆಟ್ ತೋರಿಸ್ತಾ ಇದ್ದಾರೆ. ಇದು ಜೀನ್ಸ್ ಅಲ್ಲಿ ಇದೆ, ಜೀನ್ಸ್ ಬಟ್ಟೆ ಇದು. ಇದನ್ನು ನೀವು ಡೈಲಿ ವೇರ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ನೀವು ಎಲ್ಲಾದ್ರೂ ಜರ್ನಿ ಮಾಡ್ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದು ನೋಡಿ 2 ಪೀಸ್ ಕುರ್ತಿ, ಇದು ಚೆನ್ನಾಗಿದೆ ಬಟ್ಟೆ, ಪ್ಯೂರ್ ಕಾಟನ್ ಇದು. ನೆಕ್ಸ್ಟ್ ಟೈಮ್ ಹೋದಾಗ ಇವ್ರ ಫೋನ್ ನಂಬರು, ಇವ್ರ ಅಡ್ರೆಸ್ ಎಲ್ಲಿ ಬರುತ್ತೆ, ಇವ್ರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಲ್ಲಾನು ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ಇವ್ರ ಅಂಗಡಿದೇನೆ ಮಾಡ್ತೀನಿ, ಅವಾಗ ಅದೆಲ್ಲ ಡೀಟೇಲ್ ಕೊಡ್ತೀನಿ. ಈಗ ನೋಡಿ ಬಟ್ಟೆ ತೋರಿಸ್ತಾ ಇದ್ದಾರೆ. ಇದೇ ನೋಡಿ ಈ ಕಾರ್ಡ್ ಸೆಟ್ ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಈ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಎಷ್ಟು ವೆರೈಟಿ ಇದೆಯೋ ಆ ವೆರೈಟಿ ಬಟ್ಟೆ ಎಲ್ಲ ತೋರಿಸ್ತಾ ಇದ್ರು. ಎಲ್ಲಾ ತರ ಕ್ವಾಲಿಟಿನೂ ಇದೆ ಇವ್ರ ಹತ್ರ. ಕಾಟನು, ಸಿಂಥೆಟಿಕ್, ಜಾರ್ಜೆಟ್, ಮಲ್ ಕಾಟನು, ತುಂಬಾ ಅಂದ್ರೆ ತುಂಬಾ ವೆರೈಟಿ ಇದೆ. ನಾವು ಯಾವ್ಯಾವ ಬಟ್ಟೆ ತಗೊಂಡ್ವಿ, ಯಾವ್ದಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಏನೇನ್ ತಗೊಂಡೆ, ಆಮೇಲೆ ನನ್ನ ಫ್ರೆಂಡ್ ಯಾವ್ದಾವ್ದನ್ನ ಸೆಲೆಕ್ಟ್ ಮಾಡಿದ್ಲು ಅಂತ. ಆಮೇಲೆ ಇಲ್ಲೊಂದು ಸ್ಯಾರಿನೂ ತಗೊಂಡ್ವಿ, ಆ ಸ್ಯಾರಿದ್ ವಿಡಿಯೋ ಮಾಡೋದನ್ನ ಮರೆತೆ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೆಲ್ಲ ನೋಡಿ ಒಂದು 800 ಒಳಗಡೆನೋ ಅಥವಾ 800 ಇದೆ ಈ ಬಟ್ಟೆ ಎಲ್ಲ. ಇದು 2 ಪೀಸು, ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ, ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ. ಇದೆಲ್ಲ ಕಾರ್ಡ್ ಸೆಟ್, ಇದು ಪ್ಯೂರ್ ಕಾಟನ್. ನಾನು ಪ್ರತಿ ಸರಿ ಚಿಕ್ಕಪೇಟೆಗೆ ಹೋದಾಗ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಅಂಗಡಿಗೆ ಹೋಗ್ತಾ ಇದ್ದೆ. ಅಂಗಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಹೋದಾಗ ನಾನು 3 ಪೀಸ್ ಚೂಡಿ ಸೆಟ್ ತಗೊಂಡ್ಬರ್ತಾ ಇದ್ದೆ. ತಗೊಂಡ್ಬಂದು ನಾನೇ ಮನೇಲಿ ಸ್ಟಿಚ್ ಮಾಡ್ಕೋತಾ ಇದ್ದೆ. ಇಲ್ಲಿ ಇವ್ರಿಗೆ ಕೇಳ್ತಾ ಇದ್ದೆ ನನ್ನ ಸೈಜ್ ಎಲ್ಲ ಸಿಗುತ್ತಾ ಅಂತ. ಇವರು ಮೇಡಮ್ ಎಲ್ಲರ ಸೈಜು ಸಿಗುತ್ತೆ, XXL, XXL, 4XL ವರೆಗೂ ಸಿಗುತ್ತೆ ಅಂತ. ನಾನು ಕೇಳ್ತಾ ಇರೋದು ನನ್ನ ಹೈಟಿಗೆ ಸಿಗುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ದೆ. ಈ ಮೇಡಮ್ ಹೈಟಿಗೇನು ಎಲ್ಲ ಚೆನ್ನಾಗೇ ಇದೆ ನೋಡಿ ಅಂತ ತೋರಿಸ್ತಾ ಇದ್ರು.
ನನ್ನ ಹೈಟ್ಗೆ ಇದು ಪ್ಲಾಜೋ ಎಲ್ಲ ಚೆನ್ನಾಗಿರಲ್ಲ, ಸ್ವಲ್ಪ ಶಾರ್ಟ್ ಆಗಿರುತ್ತೆ ಅಂತ ನಾನು ಸ್ವಲ್ಪ ರೆಡಿಮೇಡ್ ತಗೊಳ್ಳೋದು ಸ್ವಲ್ಪ ಕಡಿಮೆನೆ. ನನ್ನ ಸೈಜ್ ಸಿಕ್ಕರೆ ತಗೊಂಡಿರ್ತೀನಿ, ಇಲ್ಲ ಅಂದರೆ ನಾನು ಮನೆ ಬಟ್ಟೆ ತೊಗೊಂಬಂದೇ ಸ್ಟಿಚ್ ಮಾಡ್ಕೊಳ್ಳೋದು. ಇವ್ರ ಹತ್ರ 2 ಪೀಸು 3 ಪೀಸು ಆಮೇಲೆ ಕುರ್ತಿ, ಶಾರ್ಟ್ ಕುರ್ತಾ, ಆಮೇಲೆ ನೈಟಿನೂ ಇತ್ತಂತೆ. ನಾವು ನೈಟಿ ಎಲ್ಲ ನೋಡಲೇ ಇಲ್ಲ ನೋಡಿ. ಒಂದಕ್ಕಿಂತ ಒಂದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟ್ ಆಗೇನೂ ಇದೆ ಬಟ್ಟೆ ಎಲ್ಲ. ನಾನು ತಗೊಂಡು ಬಂದಿರೋದಂತೂ ಎಲ್ಲ ಪ್ಯೂರ್ ಕಾಟನ್ ಬಟ್ಟೆ. ಇದೊಂದು ಕಾಟನ್ ನೋಡಿ, ಇದು ತುಂಬ ಚೆನ್ನಾಗಿತ್ತು. ವೈಟ್ ಕಲರ್ ನನ್ನ ಹತ್ರ ತುಂಬ ಇದೆ ಅಂತ ವೈಟು ಬ್ಲ್ಯಾಕು ಬೇಡ ಅಂದ್ರೂ ಅವ್ರು ತೋರಿಸ್ತಾ ಇದ್ರೆ ಹಂಗೆ ಎಲ್ಲ ವೈಟೇ ಇಷ್ಟ ಆಗ್ತಾ ಇತ್ತು. ಇದು ನೋಡಿ ಕಾಟನ್, ಮಲ್ ಕಾಟನ್ ಅಂತ, ಇದು ತುಂಬ ಚೆನ್ನಾಗಿದೆ. ಡಿಸೈನು ಕಲರು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಜೀನ್ಸ್ ಮೇಲೆ ಹಾಕೋರಿಗೇನು ಶಾರ್ಟ್ ಟಾಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಶಾರ್ಟ್ ಟಾಪು. ಆಮೇಲೆ ವೈಟ್ ತೋರಿಸ್ಬೇಡಿ, ತುಂಬ ಇಷ್ಟ ಆಗುತ್ತೆ ವೈಟ್ ಎಲ್ಲ. ನಾನು ತಗೊಳಲ್ಲ ಅಂದ್ರೂ ನೋಡಿ ಮೇಡಮ್, ಸುಮ್ಮನೆ ಹಂಗೆ ನೋಡಿ, ನಾನಿರೋ ವೆರೈಟಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ತಾ ಇದ್ರು. ಇದು ನೋಡಿ ಕಲರ್ ಕಾಂಬಿನೇಷನ್ ಆಗಲಿ ಡಿಸೈನ್ ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿತ್ತು. ಆಮೇಲೆ ಈಗ ತೋರಿಸ್ತಾ ಇದ್ದಾರೆ ನೋಡಿ, ಅದು ಮಲ್ ಕಾಟನ್ ಅಂತ. ಕಲರು ಆಮೇಲೆ ಅದ್ರ ಮೇಲ್ಗಡೆ ಇರೋ ಡಿಸೈನು ನನಗೆ ಇದು ಇಷ್ಟ ಆಯ್ತು. ಅದರಲ್ಲಿ ಸೈಜ್ ಇರಲಿಲ್ಲ, ಎಕ್ಸೆಲ್ ಇರಲಿಲ್ಲ, ಇದು ಡಬಲ್ ಎಕ್ಸೆಲ್ ಇತ್ತು. ಇದು ತುಂಬಾ ಚೆನ್ನಾಗಿದೆ ಬಟ್ಟೆ. ಇವ್ರ ಹತ್ರ ನೋಡ್ತಾ ಇದ್ರೆ ಎಲ್ಲ ಬಟ್ಟೆನೂ ಇಷ್ಟ ಆಗ್ತಾ ಇತ್ತು. ಇದೊಂದು ತೋರಿಸಿದ್ರು ನೋಡಿ, ಇದಂತೂ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ, ಲೈಟ್ ಆಗಿದೆ, ಲೈಟ್ ಕಲರ್ ಆಗಿದೆ. ಆಮೇಲೆ ಬಟ್ಟೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಆಮೇಲೆ ವರ್ಕ್ನು ಅಷ್ಟೇ, ಕತ್ತತ್ರ ತುಂಬಾ ಸಿಂಪಲ್ ಆಗಿ ವರ್ಕ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ವೇಲನ್ನು ತುಂಬಾ ಗ್ರ್ಯಾಂಡ್ ಆಗಿದೆ ಇದರದ್ದು. ಆಮೇಲೆ ಈ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಅಂತೂ ಸೂಪರು. ಆಮೇಲೆ ಕಲರು, ಡಿಸೈನು, ಬ್ಲ್ಯಾಕ್ ಅಂಡ್ ವೈಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 3D ಇಫೆಕ್ಟ್ ಅಂತ ಇದೇನೋ, ನೋಡಕ್ಕೇನೆ ಅಷ್ಟು ಚೆನ್ನಾಗಿದೆ. ಇದೆಲ್ಲ 2000 ರೂಪಾಯಿ ಒಳಗಡೆನೆ ಇದೆ. ಇದು ನೋಡಿ, ಇದ್ರ ಮೇಲೆ ಒಂದು ಪಿಕಾಕ್ ತೋರಿಸ್ತಾರೆ. 3D ಇಫೆಕ್ಟ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಬ್ಲ್ಯಾಕ್ ಆಮೇಲೆ ವೈಟ್ ತುಂಬಾ ಇತ್ತು ಅಂತ ನಾನು ತಗೊಳ್ಳಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ. ಡ್ರೆಸ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು. ಇದೆಲ್ಲ ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ, ಎಲ್ಲ ಫುಲ್ ಪಿಕಾಕ್ ಡಿಸೈನು. ನಾನು ಇವ್ರ ಹತ್ರ ಯಾವ್ಯಾವ ಬಟ್ಟೆ ತಗೊಂಡೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಹಾಗೆ ನಾನು ಫಸ್ಟ್ ಅಲ್ಲಿ ಹೇಳಿದಂಗೆ ಇಲ್ಲಿ ಪಾನಿಪುರಿ ತುಂಬಾ ಚೆನ್ನಾಗಿ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿದ್ನಲ್ಲ. ಇದು ಬ್ಲೌಸ್ ಪೀಸ್ ಸೆಂಟರ್ ಇದೆಯಲ್ಲ, ಅದ್ರ ಪಕ್ಕನೆ ಒಬ್ರು 1 ಗಂಟೆಯಿಂದ 3 ಗಂಟೆ ಮೇಲೆ, 1 ಗಂಟೆಗೆ ಅಂತ ಹೇಳ್ತಾರೆ, 1 ಗಂಟೆಗೆ ಇರಲ್ಲ ಅವರು. 3 ಗಂಟೆಗೆಲ್ಲ ಬಂದ್ರೆ ಇಲ್ಲಿ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ. ಇವ್ರದ್ದು ಅಂಗಡಿ ಓಪನ್ ಆಗೋದೇ 3 ಗಂಟೆ ಮೇಲೆ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅವ್ರು ಬೇಜಾರೇ ಮಾಡ್ಕೊಳಲ್ಲ. ಪಾನಿ ಮತ್ತೆ ಏನಾದ್ರೂ ಜಾಸ್ತಿ ಕೇಳಿದ್ರೆ ಬೇಜಾರ್ ಮಾಡ್ದಂಗ್ ಕೊಡ್ತಾರೆ. ನೀವ್ ಎಷ್ಟು ತಿಂತೀನಿ ಅಂತೀರಾ ಅಷ್ಟು ತನಕ ಕೊಡ್ತಾರೆ. ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಲೆಕ್ಕನೇ ಇರಲ್ಲ ಅವ್ರಿಗೆ. ಒಂದ್ 8 ಪೀಸ 10 ಪೀಸ ಕೊಡ್ತಾರೆ, ಆದ್ರೆ ಲೆಕ್ಕ ಹಾಕಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಬಂದು ಟೇಸ್ಟ್ ಮಾಡಿದ್ರೆ ನಿಮ್ಗೆ ಪದೇ ಪದೇ ಇಲ್ಲೇ ಬಂದು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಚಿಕ್ಕಪೇಟೆಗೆ ಬಂದ್ರೆ ಪಾನಿಪುರಿ ಮಾತ್ರ ಮಿಸ್ ಮಾಡ್ಕೊಳಲ್ಲ. ಎಷ್ಟೊತ್ತಾದ್ರೂ ಸರಿ ಪಾನಿಪುರಿ ತಿಂದೆ ಮನೆಗೆ ಹೋಗ್ತೀವಿ. ಬನ್ನಿ, ಈಗ ನಾನು ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ. ನೋಡಿ, ನಾನು ಅವತ್ತು ಚಿಕ್ಕಪೇಟೆಯಲ್ಲಿ ಬಟ್ಟೆ ತಗೊಂಡೆ ಅಂತ ಹೇಳಿದ್ನಲ್ಲ, ನಾವೊಂದು ಅಂಗಡಿಗೆ ಹೋಗಿದ್ವಿ, ಸುಮ್ಮನೆ ನೋಡಕ್ಕಂತ ಹೋದ್ವಿ. ಅಲ್ಲಿ ನೋಡ್ತಾ ನೋಡ್ತಾ ಅವರು ಫಸ್ಟ್ ಒಂದು ಕಾರ್ಡ್ ಸೆಟ್ ತೋರಿಸಿದ್ರು ನನಗೆ. ನಾನು ಆ್ಯಕ್ಚುಲಿ ರೆಡಿಮೇಡ್ ಕುರ್ತಿ ಎಲ್ಲ ತೊಗೊಳಲ್ಲ, ಸೆಟ್ ತೊಗೊಳಲ್ಲ. ನಾನು 3 ಪೀಸ್ ಸೆಟ್ಟು ಇದನ್ನು ತೊಗೋತೀನಿ. ಮಟೀರಿಯಲ್ಲೇ ತೊಗೊಂಡು ಸ್ಟಿಚ್ ನಾನೇ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ, ಮಟೀರಿಯಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಸರಿ ಕಾರ್ಡ್ ಸೆಟ್ಟು ಆಮೇಲೆ 3 ಪೀಸ್ ಸೆಟ್ ಎಲ್ಲ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಒಂದು ಸೆಟ್ಟು. ಆಮೇಲೆ ಸೇಮ್ ನಂತರನೇ ನಾನು ನನ್ನ ಫ್ರೆಂಡು ಇಬ್ರು ಸೇಮ್ ತೊಗೊಂಡಿದ್ದೀವಿ. ಇದು ಕಾರ್ಡ್ ಸೆಟ್ಟು. ಅವ್ರು ಫಸ್ಟ್ ಇದನ್ನು ತೋರಿಸಿದ ತಕ್ಷಣನೇ ನಂಗೆ ಇದ್ರ ಬಟ್ಟೆ ಇಷ್ಟ ಆಯಿತು. ಈ ಬಟ್ಟೆ ನೋಡಿ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಪ್ಯಾಂಟು ಚೆನ್ನಾಗಿದೆ. ಆಮೇಲೆ ಇದು ಪ್ಯೂರ್ ಕಾಟನ್, ಮಲ್ಮಲ್ ಕಾಟನ್ ಅಂತಾರಲ್ಲ ಅದಿದು, ತುಂಬಾ ಚೆನ್ನಾಗಿದೆ ಕಾಟನ್ ಬಟ್ಟೆ. ಆಮೇಲೆ ಇದು ಪ್ಯೂರ್ ಕಾಟನ್,
ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇದು ನನ್ನ ಫ್ರೆಂಡದ್ದು. ಇದು ನೋಡಿ, ಇದು ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಸೇಮ್ ಪ್ಯಾಟರ್ನ್, ತುಂಬಾ ಚೆನ್ನಾಗಿದೆ. ಆಮೇಲೆ ರೇಟನ್ನು ನೋಡಿ, ಫುಲ್ ರೀಸನೇಬಲ್, ತುಂಬಾ ಚೆನ್ನಾಗಿದೆ. ರೇಟ್ ಅಂತೂ ಅಂದ್ರೆ ನಾವು ಒಂದು ನೈಟಿ ಹಾಕೊಂಡ್ರೆ ಎಷ್ಟು ಕೊಡ್ತೀವೋ ಅಷ್ಟೇ. ಇದು ನೀವೇ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಒಂದು ಒಳ್ಳೆ ನೈಟಿಗೆ ಏನ್ ದುಡ್ಡು ಕೊಡ್ತೀವೋ ಆ ರೇಟ್ ಇದೆ ಎಲ್ಲಾ ಡ್ರೆಸ್ನು ಅಷ್ಟೇ. ಇದು ಒಂದು. ಆಮೇಲೆ ಇದು 2 ಪೀಸು, ಇದು ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ಆಮೇಲೆ ಇದೊಂದು ಟಾಪ್ ನನ್ನ ಫ್ರೆಂಡ್ ತಗೊಂಡಿರೋದು. ಆಮೇಲೆ ಇದೊಂದು ಸೇಮ್ ನಂದು ಅವಳದು 3 ಪೀಸ್ ಸೆಟ್. ಇದ್ರದ್ದು ವೇಲ್ ಅಂತೂ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಹಂಗೆ ಒಂದ್ಸರಿ ತೋರಿಸ್ತೀನಿ. ಈ ಫಸ್ಟ್ ಇದನ್ನ ವೇಲ್ ನೋಡೇನೆ ನಾವು ತಗೊಂಡ್ವಿ. ಆಮೇಲೆ ಬಟ್ಟೆನೂ ತುಂಬಾ ಚೆನ್ನಾಗಿದೆ. ನೀವು ಪಾರ್ಟಿ ವೇರು, ಬರ್ತ್ಡೇ ಎಲ್ಲಾದ್ರೂ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಟಾಪ್ ನೋಡಿ, ನಾನು ಹೈಟ್ ಜಾಸ್ತಿ ಇರೋದ್ರಿಂದ ಲೆಂತ್ ಜಾಸ್ತಿ ಸಿಗಲ್ಲ ಅಂತ ನಾನು ಆಲ್ಮೋಸ್ಟ್ ನಾನು ಸೆಟ್ಟೇ ಪ್ರಿಪೇರ್ ಮಾಡ್ಕೊಳ್ಳೋದು. 3 ಪೀಸ್ ಸೆಟ್ ಪ್ರಿಪೇರ್ ಮಾಡ್ತೀನಿ. ಆದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ವೇರ್ ಮಾಡಿರೋ ತೋರಿಸ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅವತ್ತು ಚಿಕ್ಕಪೇಟೆಯಲ್ಲಿ ಸರಾನ ರೆಡಿ ಮಾಡಕ್ ಕೊಟ್ಟಿದ್ವಿ. ಇದಾದ್ಮೇಲೆ ನಾನು ಅದನ್ನ ವಿಡಿಯೋನ ತೋರಿಸ್ಲಿಲ್ಲ. ಈಗ ತೋರಿಸ್ತೀನಿ ನೋಡಿ ಯಾವ ತರ ರೆಡಿ ಆಗಿದೆ ಅಂತ. ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ವೈಟ್ ಬಟ್ಟೆ ಮೇಲೆ ಇಟ್ಟರೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಗೆ. ನೋಡಿ, ಆಮೇಲೆ ಈ ಮನಿ, ಆಮೇಲೆ ಈ ಡಾಲರು ಎಲ್ಲ ತಗೊಂಡಿರೋದು ಅಲ್ಲೇ. ಆಮೇಲೆ ಅಲ್ಲೇ ರೆಡಿ ಮಾಡೋರು ಇರ್ತಾರೆ. ನೀವು ಅಲ್ಲೇ ತಗೊಂಡ ತಕ್ಷಣ ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ಸಪ್ರೇಟ್ ಚಾರ್ಜ್ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ ಸ್ಯಾರಿ ಮೇಲೆ ಯಾವ ತರ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಈ ಸ್ಯಾರಿಗೆ ಈ ಸರಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತದೆ. ನಿಮ್ಗೆ ಹತ್ತಿರದಿಂದ ಬಂದು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಪಾರ್ಟಿ, ನೈಟ್, ಏನಾದ್ರು ಫಂಕ್ಷನ್ ಹೋದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಇದು ಕಾಂಬಿನೇಷನ್ ಚೆನ್ನಾಗಿದೆ. ಈ ಗ್ರೀನ್ಗೆ ರೆಡ್ ಕಲರ್, ಮೆರೂನ್ ರೆಡ್ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಲ್ಲೇ ಮಾಡಿ ತಗೊಂಡಿರೋದು, ಅಂದ್ರೆ ಗೋಲ್ಡ್ ಇದು. ಈ ಬೀಡ್ಸ್ ಎಲ್ಲ ಅಲ್ಲೇ ತಗೊಂಡು ಅಲ್ಲೇ ಇದನ್ನ ರೆಡಿ ಮಾಡಿಸ್ಕೊಂಡಿರೋದು. ಹೇಗೆ ಕಾಣಿಸ್ತಾ ಇದೆ, ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಮೇಲೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.